ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿನ್ನೆ ಜೊತೆ ನನ್ನ ಕತೆ ಸೀರಿಯಲ್‌ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ, ಬೇಬಿ ಹೇಗೆ? ನಾನ್ ನಿನ್ಗೆ ಹೇಳಿದೆ ಅಲ್ವಾ, ಆ ಹುಡುಗ ರಿತ್ವಿಕ್ ಜೊತೆ ನೀನ್ ಎಂಗೇಜ್ಮೆಂಟ್‌ನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ. ಹೇಗೆ ಮಾಮ್ ಅಂತ ಕೇಳ್ತಿದ್ದೆ ಅಲ್ವಾ? ಈಗ ನೋಡ್ದ್ಯಾ? ನನಗೆ ನನ್ ಮಗಳ ಸಂತೋಷ ಮುಖ್ಯ. ಅವಳ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇವತ್ತು ರಾಮ್ ನಾರಾಯಣ್, ನಾಳೆ ಇನ್ಯಾರು ಅಂತ ದೇವಯಾನಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಂಜುಗೆ ಖುಷಿ ಆಗತ್ತೆ. ಹಾಗೆ ದೇವಯಾನಿನ ತಬ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಮಾಮ್, ನನಗೋಸ್ಕರ ನೀವು ಎಷ್ಟೆಲ್ಲಾ ಮಾಡ್ತೀರಾ ಅಲ್ವಾ ಅಂತ ಅಂಜು ಹೇಳ್ಬೇಕಾದ್ರೆ, ತಾಯಿಯಾಗಿ ನನ್ ಕರ್ತವ್ಯನ ನಾನ್ ಮಾಡ್ದೆ ಪುಟಿ ಅಷ್ಟೇ ಅಂತ ದೇವಯಾನಿ ಹೇಳ್ತಾಳೆ. ಆದ್ರೂ ಅಜಿತ್ ಮತ್ತೆ ದೊಡ್ಡಪ್ಪ ಇವತ್ತಲ್ಲ ನಾಳೆ ಅವ್ರಿಗೆ ಬೇಲ್ ಕೊಡ್ಸಿ ಆಚೆ ಕರ್ಕೊಂಡ್ ಬರ್ತಾರೆ ಅಂತ ಅಂಜು ಹೇಳ್ಬೇಕಾದ್ರೆ, ಮಾಡಿಸ್ಲಿ ಬಿಡು, ಅದ್ರಲ್ಲಿ ನಮ್ಗೇನು ವ್ಯತ್ಯಾಸ ಆಗೋದಿಲ್ಲ. ಯಾಕಂದ್ರೆ ಅಪವಾದ ಅನ್ನೋದು ಒಬ್ಬ ಮನುಷ್ಯನ್ ಮೇಲ್ ಬಂದ್ರೆ ಸಮಾಜದಲ್ಲಿ ಜನಗಳ ಮಧ್ಯೆ ಅವನು ಕೆಳಗಡೆ ಬಿದ್ದಂಗೆ ಲೆಕ್ಕ. ಎಷ್ಟೇ ನಿಯತ್ತಾಗಿದ್ರು ಜನಗಳಿಗೆ ಒಂದು ಸಲ ನೀನ್ ಮಾಡಿದ್ದು ತಪ್ಪು ಅಂತ ಅನ್ಸಿದ್ರೆ ಮುಗೀತು. ಅಪವಾದ ಅನ್ನೋದನ್ನ ಮಾತ್ರ ನೆನ್ಪಿಟ್ಕೊಂಡು ಮುಂದೆ ಅದು ಸುಳ್ಳು ಅಂತ ಸಾಬೀತ್ ಮಾಡಿದ್ರು ಯಾರು ನಂಬೋದಕ್ ಹೋಗೋದಿಲ್ಲ. ಅಂತದ್ರಲ್ಲೂ ಇಂಥ ಒಂದು ಮನೆಯಿಂದ ಹೆಣ್ ತಗೊಂಡ್ ಬರೋಂತ ವಿಷಯಕ್ ಬಂದ್ರೆ ಮದ್ವೆ ಮಾಡ್ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಡೋಂಟ್ ವರಿ ಬೇಬಿ, ಹೋಗು, ಕಣ್ ತುಂಬಾ ನಿದ್ದೆ ಮಾಡಿವತ್ತು ಅಂತ ದೇವಯಾನಿ ಹೇಳ್ದಾಗ, ಗುಡ್ ನೈಟ್ ಮಾಮ್ ಅಂತ ಹೇಳಿ ಅಂಜು ಅಲ್ಲಿಂದ ಹೋಗ್ತಾಳೆ. ಆಗ ದೇವಯಾನಿ ಭದ್ರಂಗೆ ಕಾಲ್ ಮಾಡಿ, ರಾಮ್ ನಾರಾಯಣ್ ಆಫೀಸಲ್ಲಿ ನಾನ್ ಕೊಟ್ಟಿರೋ ಬ್ಲಾಕ್ ಮನಿನ ಇಟ್ಟು ಅವನನ್ನ ಅರೆಸ್ಟ್ ಆಗೋ ರೀತಿ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಭದ್ರ. ಈ ಕೆಲ್ಸ ಮಾಡಿ ನಿನ್ ಮೇಲಿರೋ ನಂಬಿಕೆನ ನನ್ನ ಹತ್ರ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ಯಾ ನೀನು. ಖುಷಿಗೆ ನೀನು ಕೇಳಿದಕ್ಕಿಂತ ಜಾಸ್ತಿ ಅಮೌಂಟ್ ಕಳಿಸ್ತೀನಿ ನೋಡ್ತಿರೋ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ತುಂಬಾ ಥ್ಯಾಂಕ್ಸ್ ಮೇಡಮ್, ಇನ್ನು ಏನೇನ್ ಮಾಡ್ಬೇಕು ಹೇಳಿ ಮೇಡಮ್, ಎಲ್ಲಾನು ಮಾಡಿ ಬಿಸಾಕ್ಬಿಡ್ತೀನಿ ಮೇಡಮ್ ಅಂತ ಭದ್ರ ಹೇಳ್ಬೇಕಾದ್ರೆ, ಶಾರದನ್ನ ಹುಡ್ಕೋದ್ರ ಬಗ್ಗೆ ಕೆಲ್ಸ ನೋಡು ಅಂತ ದೇವಯಾನಿ ಹೇಳ್ತಿರ್ತಾಳೆ. ಈ ಕಡೆ ಅಶ್ವಿನಿ ಭದ್ರಂಗೆ ಕಾಲ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಕಾಲ್ ಬಿಸಿ ಬರ್ತಾ ಇರೋದನ್ನ ನೋಡಿ ಅಶ್ವಿನಿ ಟೆನ್ಷನ್ ಮಾಡ್ಕೋತಿರ್ತಾಳೆ. ಆ ವೀರನನ್ನ ಸಾಯಿಸೋದಕ್ಕೆ ಸಮಯ ತಗೊಂಡಲ್ಲ, ಅಷ್ಟೆಲ್ಲ ಸಮಯ ಇಲ್ಲ ಇವಾಗ ನನ್ಗೆ. ಶಾರದಾ ಇವಾಗ ಹೇಗ್ ಕಾಣಿಸ್ತಾಳೆ ಅನ್ನೋದಕ್ಕೆ ಫೋಟೋ ಕಳಿಸ್ತೀನಿ. ಎಲ್ಲಾ ಕಡೆನೂ ನೀನ್ ಹುಡುಗರಿಗೆ ಅದನ್ನ ಕಳಿಸಿ ಅಲರ್ಟ್ ಮಾಡು. ಆದಷ್ಟು ಬೇಗ ಶಾರದನ್ನ ನನ್ ಕಣ್ ಮುಂದೆ ತಗೊಂಡ್ ಬಂದ್ ನಿಲ್ಲಿಸ್ಬೇಕು ಅಷ್ಟೇ ಅಂತ ಹೇಳಿ ದೇವಯಾನಿ ಕಾಲ್ ಕಟ್ ಮಾಡ್ತಾಳೆ. ಛೇ, ಈ ಭದ್ರ ಯಾಕೆ ನನ್ ಕಾಲ್ ನ ರಿಸೀವ್ ಮಾಡ್ತಿಲ್ಲ ಅಂತ ಅಶ್ವಿನಿ ಟೆನ್ಷನ್ ಮಾಡ್ಕೊಂಡು, ನನ್ ಫೋನ್ ಕಾಲ್ನೇ ಅವಾಯ್ಡ್ ಮಾಡ್ತಾನೆ ಅಂದ್ರೆ ಅವ್ನ್ಗೆ ಎಷ್ಟು ಕೊಬ್ಬಿರ್ಬೇಡ ಅಂತ ಟೆನ್ಷನ್ ಅಲ್ಲಿ ಅಶ್ವಿನಿ ಸಿಗರೇಟ್ ಸೇರ್ತಿರ್ತಾಳೆ. ಈ ಕಡೆ ಅಜಿತ್ ರೂಮಿಗೆ ಬಂದು ನೋಡಿದಾಗ ಭೂಮಿ ಕೆಳಗಡೆ ಮಲ್ಗಿರ್ತಾಳೆ. ಅಲ್ಲ ಭೂಮಿ, ಮೇಲ್ಗಡೆ ಮಲ್ಕೋಬೋದಲ್ಲ, ಇದೇನು ಕೆಳಗಡೆ ಚಾಪೆ ಹಾಸ್ಕೊಂಡ್ ಮಲ್ಗಿದ್ಯಾ ಅಂತ ಅಜಿತ್ ಕೇಳಿದಾಗ ಭೂಮಿ ಅವನನ್ನ ಇಗ್ನೋರ್ ಮಾಡ್ತಿರ್ತಾಳೆ. ಭೂಮಿ, ತುಂಬಾ ಚಳಿ ಇದೆ, ನೀನ್ ಆರಾಮಾಗಿ ಮೇಲ್ಗಡೆ ಮಲ್ಕೋ ಭೂಮಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಭೂಮಿ ಅವನತ್ರ ಮಾತಾಡದೆ ಅವಳ ಪಾಡ್ಗಳು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಳ್ತಾಳೆ. ನೋಡು ಭೂಮಿ, ಏನಾದ್ರೂ ಸಹಾಯ ಬೇಕು ಅಂದ್ರೆ ಕೇಳು ಅಂತ ಅಜಿತ್ ಕೇಳಿದಾಗ ಅವನ್ ಮಾತಿನ ಕಿವಿಗೆ ಹಾಕೊಳದೆ ಅವಳ ಪಾಡ್ಗಳು ಮಲ್ಕ್ತಾಳೆ. ಇದನ್ನ ನೋಡಿ ಅಜಿತ್ಗೆ ಶಾಕ್ ಆಗತ್ತೆ. ಹಾಗೆ ಮಂಚದ ಮೇಲೆ ಕುತ್ಕೊಂಡು ಅವಳನ್ನೇ ನೋಡ್ತಾ ಕೋಪ ಮಾಡ್ಕೊಂಡಿದ್ದಾಳ ಇವಳು. ಈಗ ನಾನು ತುಂಬಾ ಮಾತಾಡಿದ್ರೆ ಇವಳಿಗೆ ತುಂಬಾ ಇರಿಟೇಟ್ ಆಗ್ಬೋದು. ಆ ಇರಿಟೇಷನ್ ಅಲ್ಲಿ ಇವಳು ಏನ್ ಬೇಕಾದ್ರೂ ಮಾತಾಡ್ತಾಳೆ. ಅದ್ರ ಬದಲು ಸುಮ್ನೆ ಇದ್ಬಿಡದೆ ವಾಸಿ. ಏನಾಯ್ತು ಇವಳಿಗೆ? ಮನೇಲಿ ಎಲ್ರು ಅಪ್ಪ ಅರೆಸ್ಟ್ ಆಗಿರೋ ವಿಚಾರದಲ್ಲಿ ಟೆನ್ಷನ್ ಇಲ್ತೀವಿ, ಇವಳು ನೋಡಿದ್ರೆ ನನ್ ಮೇಲ್ ಕೋಪ ಮಾಡ್ಕೊಂಡಿದ್ದಾಳಲ್ಲ. ಒಂದ್ ವೇಳೆ ನನ್ ಸ್ಟೇಷನ್ ಅಲ್ಲಿ ಪ್ರಪೋಸ್ ಮಾಡಿದಿಕ್ಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾಳ. ಆದ್ರೆ ಅವಳು ಆತರ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ವಲ್ಲ. ಎಷ್ಟೋ ಸಲ ಮುಂಚೆನೂ ಇದೇ ರೀತಿನೇ ಹೇಳಿದೀನಿ. ಆಗ ನಾನು ಸೀರಿಯಸ್ ಆಗಿ ಹೇಳಿದ್ರು ನಾನ್ ತಮಾಷೆ ಮಾಡ್ತಿದೀನಿ ಅಂತ ಅವಳೇ ಅನ್ಕೋತಿದ್ಲು. ಇಷ್ಟಕ್ಕೂ ಭೂಮಿ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ರೆ ನನ್ ಜೊತೆ ಬೈಕಲ್ಲಿ ಮನೆಗ್ ಬರ್ತಿರ್ಲಿಲ್ಲ ಅಲ್ವಾ, ಬೇರೆ ಏನಿರುತ್ತೆ ಅಂತ ಅಜಿತ್ ಮನ್ಸಲ್ಲೇ ಯೋಚನೆ ಮಾಡ್ತಾ ಹಾಗೆ ಕುತ್ಕೊಂಡಿರ್ತಾನೆ. ಈ ಕಡೆ ಬೆಳಗ್ಗೆನೆ ಅಜಿತ್ಗೆ ಕಾಲ್ ಬರುತ್ತೆ. ಮನೆಯವ್ರೆಲ್ರು ಅಳ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಜಿತ್ ಅವ್ರ ಹತ್ರ ಹೋಗಿ, ಅಮ್ಮ, ಅಪ್ಪ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಿಕ್ಕೆ ನನ್ಗೆ ಎವಿಡೆನ್ಸ್ ಸಿಕ್ಕಿದೆ ಅಂತ ಅಜಿತ್ ಹೇಳ್ದಾಗ ಅದನ್ನ ಕೇಳಿ ಮನೆಯವರೆಲ್ರಿಗೂ ಖುಷಿ ಆದ್ರೆ ಅಂಜು ಮತ್ತೆ ದೇವಯಾನಿಗ್ ಮಾತ್ರ ಶಾಕ್ ಆಗತ್ತೆ. ಅಜಿತಾ, ನಿಜ ಏನೋ? ಅಪ್ಪ ದೇವ್ರೆ, ಅಜಿತಾ ಅಂತ ಹೇಳಿ ಸಂಗೀತ ಅವರು ಅಳ್ತಾ ಅಜಿತ್ನ ಹಗ್ ಮಾಡ್ತಾರೆ. ಅಜಿತಾ, ಈ ತರದ ಘಟನೆಗಳ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತು. ನೀನ್ ಹೇಳ್ದಾಗೆ ಪಕ್ಕ ಪ್ಲಾನ್ ಮಾಡೇ ಈ ಕೆಲ್ಸನ ಮಾಡಿದಾರೆ, ಅದಂತೂ ಕನ್ಫರ್ಮ್ ಕಣೋ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಹೌದು ಸತ್ಯಣ್ಣ ಅಂತ ಅಜಿತ್ ಹೇಳ್ತಾನೆ. ಅಜಿತಾ, ನಿಮ್ಮ ಅಪ್ಪ ತುಂಬಾ ಒಳ್ಳೆಯವ್ರು ಕಣೋ, ಅವ್ರಿಗೇನು ಗೊತ್ತಿರೋದಿಲ್ಲ ಕಣೋ. ಇಷ್ಟು ವರ್ಷ ನಾನ್ ನೋಡ್ಕೊಂಡ್ ಬಂದಿದೀನಿ, ಯಾವ್ದೇ ಕೆಲ್ಸ ಆಗ್ಲಿ ಕಣೋ, ತುಂಬಾ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡೋರು. ಅಂತ ಒಳ್ಳೆ ಮನುಷ್ಯನ್ನ ಯಾರು ಸಂಚು ಮಾಡಿ ಒಳಗಡೆ ಕಳ್ಸಿದಾರಲ್ಲ, ಅವ್ರ ಇನ್ನೆಂತ ಕೆಟ್ಟ ಮನುಷ್ಯ ಇರ್ಬೇಕು ಅಂತ ಹೇಳ್ಕೊಂಡು ಸಂಗೀತ ಅವರು ಅಳ್ಬೇಕಾದ್ರೆ, ಅಮ್ಮ ಪ್ಲೀಸ್ ಅಳ್ಬೇಡ, ಈಗ ಅಪ್ಪಂದು ಏನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಅವ್ರನ್ನ ಮನೆ ಕರ್ಕೊಂಡ್ ಬರೋಣ, ಈ ಪ್ಲಾನ್ ಯಾರು ಮಾಡಿದಾರೆ ಅಂತ ಪೊಲೀಸ್ ಅವರು ವಿಚಾರಿಸ್ಕೋತಾರೆ ಅಂತ ಅಜಿತ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ದೇವಯಾನಿ ಅಂಜಿಗೆ ಶಾಕ್ ಆಗ್ತಿರುತ್ತೆ. ಅಜಿತು, ಅದ್ಯಾರಾದ್ರೂ ಆಗಿರ್ಲಿ, ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡ್ಸು, ಬಿಡ್ಬೇಡ ಅಂತ ಅಪ್ಪು ಹೇಳ್ತಿರ್ತಾಳೆ. ಈ ಮಾಸ್ಟರ್ ಪ್ಲಾನ್ ಮಾಡಿರೋರ್ ಹಿಂದೆ ಮಾಸ್ಟರ್ ಮೈಂಡ್ ಯಾರ್ದು ಅಂತ ಮೊದ್ಲು ನಾವು ಕಂಡುಹಿಡಿಬೇಕು.
ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಎಕ್ಸಾಕ್ಟ್ಲಿ ಸತ್ಯಣ್ಣ, ಅದಕ್ಕೆ ನಾನಿವಾಗ ಮೊದ್ಲು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ನಾನು ಹೋಗ್ ಬರ್ತೀನಿ ಅಂತ ಅಜಿತ್ ಹೋಗ್ಬೇಕಾದ್ರೆ ಅಜಿತ್ ಅಂತ ಹೇಳ್ಕೊಂಡು ಶ್ರವಣ್ ಅಲ್ಲಿಗೆ ಬರ್ತಾರೆ. ಮಾವ, ನೀವೇನ್ ಮಾವ ಸಡನ್ ಆಗಿ ಏನಾಯ್ತು, ಎಲ್ಲ ಓಕೆ ಅಲ್ವಾ ಅಂತ ಅಜಿತ್ ಕೇಳ್ಬೇಕಾದ್ರೆ ಶಾರದಾ ಕಳ್ಸದಲ್ಲಿಲ್ಲ ಅಂತ ಶ್ರವಣ್ ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಮತ್ತೆ ಎಲ್ಲಿ ಹೋದ್ರು ಮಾವ ಅಂತ ಅಜಿತ್ ಕೇಳ್ಬೇಕಾದ್ರೆ ಕಳ್ಸದಿಂದ ಮತ್ತೆ ಎಲ್ಲಿ ಹೋದ್ರು ಬಾವ, ನಿಮ್ಗೆ ಯಾರು ಹೇಳಿದ್ರು ಅಂತ ದೇವಯಾನಿ ಕೇಳ್ಬೇಕಾದ್ರೆ ಅದೆಲ್ಲ ಆಮೇಲೆ ಹೇಳ್ತೀನಿ, ಫಸ್ಟು ಬಾವನ್ನ ಬಿಡಿಸೋದ್ರ ಬಗ್ಗೆ ವ್ಯವಸ್ಥೆ ಮಾಡ್ಬೇಕು. ಅಜಿತಾ, ಏನು ಲೇಟೆಸ್ಟ್ ಅಪ್ಡೇಟ್ ಅಂತ ಶ್ರವಣ್ ಕೇಳ್ಬೇಕಾದ್ರೆ ಅಪ್ಪನ ಆಫೀಸ್ದು 1 ವಾರದ್ದು CCTV ಫೋಟೋ ಸಿಕ್ಕಿದೆ ಮಾವ, ಅದರಲ್ಲಿ ಅಪ್ಪಂದು ಏನು ತಪ್ಪಿಲ್ಲ ಅಂತ ಎವಿಡೆನ್ಸ್ ಸಿಕ್ಕಿದೆ. ಈಗ ಆ ಎವಿಡೆನ್ಸ್ ನ ಸ್ಟೇಷನ್ ಕೊಟ್ಟು ನಾವು ಅಪ್ಪನ್ ಬಿಡಿಸ್ಕೊಂಡ್ ಬರ್ಬೇಕು ಅಂತ ಅಜಿತ್ ಹೇಳ್ಬೇಕಾದ್ರೆ ವೆರಿ ಗುಡ್, ಅದ್ ಯಾರು ಅಂತ ಗೊತ್ತಾಗ್ಲಿ, ಅವ್ರಿಗೆ ಸರಿಯಾಗಿ ಲಾಟಿ ರುಚಿ ತೋರಿಸ್ಬೇಕು ಅಂತ ಶ್ರವಣ್ ಹೇಳ್ಬೇಕಾದ್ರೆ ಅವ್ರು ಮಾಡಿರೋ ಕೆಲ್ಸಕ್ಕೆ ದೊಡ್ಡ ಗಂಡಾಂತರ ಖಂಡಿತ ಕಾದಿದೆ ಅಂತ ಸತ್ಯಣ್ಣ ಹೇಳ್ತಾರೆ. ಮಾವ, ನಾನ್ ಹೋಗಿ ಯೂನಿಫಾರ್ಮ್ ಹಾಕೊಂಡ್ ಬರ್ತೀನಿ ಅಂತ ಹೇಳಿ ಅಜಿತ್ ಯೂನಿಫಾರ್ಮ್ ಹಾಕೊಂಡ್ ಬರ್ತಾನೆ. ಹಾಗೆ ಸತ್ಯಣ್ಣ ಶ್ರವಣ್ ಇಬ್ರು ಅವನ್ ಜೊತೆನೆ ಹೋಗ್ತಾರೆ. ಈ ಕಡೆ ಅಜಿತ್ ಇಬ್ರು ವ್ಯಕ್ತಿಗಳನ್ನ ಎಳ್ಕೊಂಡ್ ಬಂದು ಇನ್ಸ್ಪೆಕ್ಟರ್ ಹತ್ರ ಒಪ್ಪಿಸ್ತಾನೆ. ನೋಡಿ ಸರ್, ಅಪ್ಪನ ಆಫೀಸ್ಗೆ ಇವ್ರಿಬ್ರೆ ಬಂದಿದ್ದು ಪೆಸ್ಟಿಸೈಡ್ಸ್ ಹಾಕೋ ತರ ವೇಷ ಹಾಕೊಂಡ್ ಬಂದು 50 ಲಕ್ಷನ ಲಾಕರ್ ಅಲ್ಲಿ ಇಟ್ಟಿದ್ದಾರೆ, ಅದನ್ನ ಒಪ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿರೋ ಎವಿಡೆನ್ಸ್ ನ ನಾನ್ ನಿಮ್ಗೆ ಕಳಿಸ್ಕೊಡ್ತೀನಿ ಅಂಡ್ ಇದರಲ್ಲಿ ಅಪ್ಪಂದು ಏನು ತಪ್ಪಿಲ್ಲ ಅಂತ ಅವ್ರನ್ನ ರಿಲೀಸ್ ಮಾಡಿ ಇವ್ರನ್ನ ಕಸ್ಟಡಿಗೆ ತಗೊಳ್ಳಿ ಪ್ಲೀಸ್ ಅಂತ ಅಜಿತ್ ಹೇಳಿದಾಗ ಓಕೆ ಸರ್ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಇವ್ರಿಬ್ರನ್ನು ಕಸ್ಟಡಿಗೆ ತಗೊಂಡು ರಾಮನಾರಾಯಣ್ನ ರಿಲೀಸ್ ಮಾಡ್ತಾರೆ. ರಾಮನಾರಾಯಣ್ ಆಚೆಗ್ ಬರ್ತಿದ್ದಂಗೆ ಶ್ರವಣ್ಣ ತಪ್ಕೊಂಡು ಮತ್ತೆ ಅಜಿತ್ನು ತಪ್ಕೊಳ್ತಾರೆ. ನಾನ್ ಹೇಳಿದ್ನಲ್ಲಪ್ಪ, ನೀವು ಯಾವ ತಪ್ಪು ಮಾಡಿಲ್ಲ ಅಂದ್ರೆ ಕಾನೂನ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ, ಧೈರ್ಯವಾಗಿರಿ, ನಿಮ್ಗೋಸ್ಕರ ಮನೇಲಿ ಎಲ್ರು ಕಾಯ್ತಾ ಇದಾರೆ, ಬನ್ನಿ ಹೋಗೋಣ ಅಂತ ಹೇಳಿ ಅಜಿತ್ ರಾಮನಾರಾಯಣ್ನ ಕರ್ಕೊಂಡು ಮನೆಗೆ ಹೋಗ್ತಾನೆ. ಈ ಕಡೆ ಇವ್ರೆಲ್ರು ಬರೋ ಅಷ್ಟ್ರಲ್ಲಿ ಮನೆ ಹತ್ರ ನ್ಯೂಸ್ ಚಾನೆಲ್ ಅವ್ರೆಲ್ರು ಬಂದು ಸೇರಿರ್ತಾರೆ. ನೋಡಿ, ನಾನು ಈ ಮನೆ ಸೊಸೆ, ಇಷ್ಟೊಂದ್ ಜನ ಇಲ್ಲಿ ಸೇರೋ ಅವಶ್ಯಕತೆ ಇಲ್ಲ, ಇದನ್ನ ಮೀರಿ ನಿಮ್ಗೆ ಇನ್ನೂ ತುಂಬಾ ಕುತೂಹಲ ಇದೆ ಅನ್ನೋದಾದ್ರೆ ನೀವಿಲ್ಲೇ ನಿಂತ್ಕೊಳ್ಳಿರ್ಬೋದು ಅಂತ ಭೂಮಿ ಹೇಳ್ಬೇಕಾದ್ರೆ, ಏಯ್ ಭೂಮಿ, ಮೀಡಿಯಾದವ್ರ ಮುಂದೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಗೊತ್ತಾಗೋದಿಲ್ವಾ ನಿನಗೆ ಅಂತ ಅಂಜು ಭೂಮಿ ಮೇಲೆ ರೇಗಾಡ್ತಾಳೆ. ಅಂಜು, ನೀನ್ ಇದೇ ರೀತಿ ಮಾತಾಡ್ತಾ ಇದ್ರೆ ಅವರು ನಿನ್ ಮೇಲೆ 3 ಸಲ ಝೂಮ್ ಹಾಕಿ ಒಳ್ಳೆ BGM ಹಾಕ್ತಾರೆ, ದಯವಿಟ್ಟು ಸುಮ್ನೆ ಇರ್ತೀಯಾ ಅಂತ ಭೂಮಿ ಅಂಜು ಬಾಯಿನ ಮುಚ್ಚಿಸ್ತಾಳೆ. ಅಷ್ಟ್ರಲ್ಲಿ ಅಜಿತ್, ಸತ್ಯಣ್ಣ, ಶ್ರವಣ್ ಮತ್ತೆ ರಾಮನಾರಾಯಣ್ 4 ಜನ ಅಲ್ಲಿಗ್ ಬಂದು ಏನ್ ನಡೀತಿದೆ ಅಂತ ನೋಡ್ತಿರ್ತಾರೆ ದೂರದಲ್ಲೇ ನಿಂತ್ಕೊಂಡು. ನೋಡಿ, ಇದು ನನ್ ಕುಟುಂಬ, ನಮ್ಮ ಮಾವ ಅರೆಸ್ಟ್ ಆಗಿದ್ದಾರೆ, ವಿಷಯ ಏನಿದ್ಯೋ ಅಷ್ಟು ಮಾತ್ರ ಬರೆದ್ರೆ ಸಾಕು. ಹಾಗೆ ನಿಮ್ಗಳ ಪ್ರಕಾರ ನಮ್ಮ ಮಾವ ತಪ್ಪು ಮಾಡಿದ್ದಾರೆ ಅಂದ್ರೆ ರಾಮನಾರಾಯಣ್ ಅವರು, ಅದನ್ನ ನೀವು ಜಗತ್ತಿಗೆ ಪ್ರೂವ್ ಮಾಡೋದಕ್ಕೆ ಹೋಗ್ಬೇಡಿ, ಪಾಪ ಅವರು, ಇನ್ನು ತಪ್ಪು ಮಾಡದೇ ಇರೋ ನಮ್ಮ ಮಾವಂಗೆ ಶಿಕ್ಷೆ ಆಗುತ್ತೆ ಅಂತ ಜನಗಳಿಗೆ ತಪ್ಪು ಮಾಹಿತಿನ ಕೊಡಬೇಡಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಅಲ್ಲ ಮೇಡಮ್, ಇವಾಗ ನಾವೇನ್ ಕೇಳಿದ್ವಿ ಅಂತ ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಪ್ರೆಸ್ ಅವರು ಕೇಳ್ತಾರೆ. ಡ್ಯೂಟಿ ಅವರ್ಸ್ ಅಲ್ಲಿ ದುಡ್ಡಿಟ್ಕೊಂಡು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದಕ್ಕೆ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿರೋದು ಅಂತ ಇನ್ನೊಬ್ರು ಕೇಳ್ಬೇಕಾದ್ರೆ ನೀವೆಲ್ರೂ ಪ್ರಶ್ನೆ ಮಾಡೋದಕ್ಕೆ ಅಂತ ಇರೋದು, ಆದ್ರೆ ನೀವ್ ನೋಡಿದ್ರೆ ತೀರ್ಮಾನನೇ ಮಾಡ್ತಾ ಇದ್ದೀರಾ. ಹೌದು, ನಿಮ್ಮೆಲ್ರಿಗೂ ಯಾಕೆ ಇಷ್ಟೊಂದು ಕೆಟ್ಟ ಕುತೂಹಲ, ನಾನ್ ಹೇಳ್ದೆ ತಾನೆ ನಮ್ಮ ಮಾವ ಕೆಟ್ಟೋರಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ ಯಾವ ಕಳ್ಳ ತಾನೆ ತನ್ ಕಳ್ಳ ಅಂತ ಒಪ್ಕೋತಾನೆ ಅಂತ ರಿಪೋರ್ಟರ್ಗಳು ಕೇಳ್ಬೇಕಾದ್ರೆ, ಸರ್ ನಿಮ್ಗೇನ್ ಗೊತ್ತು ಅಂತ ನೀವ್ ಈ ರೀತಿ ನಮ್ಮ ಮಾವನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ, ದಯವಿಟ್ಟು ಏನೇನೋ ಮಾತಾಡೋದಕ್ಕೂ ಮುಂಚೆ ಸತ್ಯನ ತಿಳ್ಕೊಳ್ಳಿ ಅಂತ ಭೂಮಿ ಕೇಳ್ತಾಳೆ. ಹೌದು, ನಾವೆಲ್ರು ತುಂಬಾ ಒಳ್ಳೆಯವರು ಅಂತ ಹೇಳೋರೆ ಇಂತ ಕೆಟ್ಟ ಕೆಲ್ಸನ ಮಾಡೋದು ಅಂತ ರಿಪೋರ್ಟರ್ಗಳು ಹೇಳ್ಬೇಕಾದ್ರೆ, ಸಾಕು ಸುಮ್ನೆ ಇರ್ತೀರಾ, ಇನ್ ಒಂದ್ ಮಾತಾಡಿದ್ರೆ ಇಲ್ಲಿ ನಡೆಯದೆ ಬೇರೆ, ಒಬ್ಬ ಕೆಟ್ಟ ವ್ಯಕ್ತಿಗಿಂತ ಒಬ್ಬ ಒಳ್ಳೆ ವ್ಯಕ್ತಿ ನಿಟ್ಟುಸಿರು ಸಾಕು ನಿಮ್ಮೆಲ್ರನ್ನು ಭಸ್ಮ ಮಾಡೋದಿಕ್ಕೆ. ನೋಡಿ, ನೀವ್ ಒಬ್ರ ಬಗ್ಗೆ ಬರಿತಾ ಇದೀರಿ ಅಂತಂದ್ರೆ ಯಾರ ಬಗ್ಗೆ ಬರಿತಾ ಇದ್ದೀರಾ, ಏನ್ ಬರಿತಾ ಇದ್ದೀರಾ ಅನ್ನೋ ಪ್ರಜ್ಞೆ ಇಟ್ಕೊಳ್ಳಿ. ಅಲ್ಲ, ನೀವ್ ಇಷ್ಟು ಜನ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲ, ನಮ್ ಭಾವದ ಬಗ್ಗೆ ಏನ್ ಗೊತ್ತು ನಿಮ್ಗೆ? ನೋಡಿ, ಅವ್ರೊಬ್ರು ಆದರ್ಶಗಳನ್ನ ಪಾಲನೆ ಮಾಡ್ಕೊಂಡಿರೋಂತ ವ್ಯಕ್ತಿ, ತಪ್ಪಾದಾಗ ಅದನ್ನ ಖಂಡಿಸೋಂತ ವ್ಯಕ್ತಿ, ಅಷ್ಟಿಲ್ದೆ ಅವರು ಒಬ್ರು ಪೊಲೀಸ್ ಆಫೀಸರ್ ತಂದೆ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ನಾನು ನಮ್ ಭಾವನ್ ಬಗ್ಗೆ ಮಾತಾಡ್ತಾ ಇದ್ರುನು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನ್ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ, ಏನ್ ಮೇಡಮ್ ಆ ರೀತಿ ಹೇಳ್ತಾ ಇದ್ದೀರಾ ಅಂತ ಪ್ರೆಸ್ ಅವರು ಕೇಳ್ತಾರೆ. ಇಷ್ಟೇ ವಿಷಯ, ನೀವೆಲ್ರೂ ಸ್ವಲ್ಪ ಸರಿಯಾಗಿ ಕೇಳ್ಕೊಳ್ಳಿ. ದೇಶದಲ್ಲಿ 108 ಸಮಸ್ಯೆ ಇದ್ರು ಅದ್ರ ಬಗ್ಗೆ ನೀವ್ ಯಾರ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅದೇ ಒಂದು ದೊಡ್ಡ ಕುಟುಂಬದಲ್ಲಿ ಏನೋ ಆಗ್ತಿದೆ ಅಂದ್ರೆ ಈ ಸಕ್ಕರೆಗೆ ಇರುವೆ ಬರುತ್ತಲ್ಲ, ಆ ರೀತಿ ಬಂದ್ಬಿಡ್ತೀರಾ. ಒಬ್ಬ ವ್ಯಕ್ತಿ ಬಗ್ಗೆ ಅವನ್ ವ್ಯಕ್ತಿತ್ವದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳದೆ ಅವ್ರ ಜೀವನದಲ್ಲಿ ಕಪ್ಪು ಚಿಕ್ಕೆ ಇಡೋಂತ ಪ್ರಯತ್ನನ ನೀವ್ ಮಾಡ್ಬೇಡಿ. ಅದನ್ನ ಮೀರಿನೂ ನೀವ್ ಮಾಡಿದ್ರೆ ಅವ್ರ ಸೊಸೆ ನಾನು ಈ ಭೂಮಿ ಸುಮ್ನೆ ಇರೋದಿಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡು ಅಜಿತ್ ಮತ್ತೆ ರಾಮನಾರಾಯಣ್ಗೆ ತುಂಬಾ ಖುಷಿ ಆಗ್ತಿರತ್ತೆ. ಮಾತಾಡಿರೋ ಒಂದೊಂದು ಪದಕ್ಕೂ ಬರೆಯೋ ಒಂದೊಂದು ಅಕ್ಷರಕ್ಕೂ ಎಷ್ಟು ದುಬಾರಿ ಅನ್ನೋದನ್ನ ನಾನ್ ತೋರ್ಸ್ಬೇಕಾಗತ್ತೆ. ದಯವಿಟ್ಟು
ನಮ್ ಮನೆ ಗೇಟ್ ಆ ಕಡೆ ಇದೆ. ನೀವೆಲ್ರೂ ಅಲ್ಲೇ ಇರಿ. ನಮ್ ಯಜಮಾನ್ರು ಬಂದ್ಮೇಲೆ ನಿಮ್ಗೆ ಏನೇನ್ ಮಾಹಿತಿ ಬೇಕೋ ಅದನ್ನೆಲ್ಲ ಅವರೇ ಕೊಡ್ತಾರೆ ಅಂತ ಭೂಮಿ ಕೈ ಮುಗ್ದು ಪ್ರೆಸ್ ಅವ್ರಿಗೆ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಭೂಮಿ ಅಂತ ರಾಮ್ ನಾರಾಯಣ್ ಅಲ್ಲಿಗ್ ಬಂದು ನಿಲ್ತಾರೆ. ಅವ್ರನ್ನ ನೋಡಿ ಮನೆಯವ್ರೆಲ್ರಿಗೂ ತುಂಬಾನೇ ಖುಷಿ ಆಗತ್ತೆ. ಅತ್ತೆ, ಮಾವ ಬಂದ್ರು ಅಂತ ಭೂಮಿ ಖುಷಿಯಿಂದ ಹೇಳ್ಬೇಕಾದ್ರೆ ಪ್ರೆಸ್ ಅವ್ರೆಲ್ರು ರಾಮ್ ನಾರಾಯಣ್ ಹತ್ರ ಹೋಗ್ತಾರೆ. ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಅಂತ ಪ್ರೆಸ್ ಅವರು ರಾಮ್ ನಾರಾಯಣ್ನ ಕೇಳ್ಬೇಕಾದ್ರೆ, ನೋಡಿ ಈಗ ನಮ್ ತಂದೆದು ಯಾವ್ದೇ ರೀತಿ ತಪ್ಪಿಲ್ಲ ಅಂತ ಪ್ರೂಫ್ ಸಿಕ್ಕಿದೆ. ಆ ಆಧಾರದ ಮೇಲೆ ಅವ್ರು ಮನೆಗ್ ಬಂದಿದ್ದಾರೆ. ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಒಳ್ಳೇದು ಅನ್ಸುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಅಂತ ಅಜಿತ್ ಹೇಳಿದಾಗ ಪ್ರೆಸ್ ಅವ್ರೆಲ್ರು ಅಲ್ಲಿಂದ ಹೊರಟೋಗ್ತಾರೆ. ರಾಮ್ ನಾರಾಯಣ್ ಬಂದಿರೋ ಖುಷಿಗೆ ಮನೆಯವರೆಲ್ರು ಹೋಗಿ ರಾಮ್ ನಾರಾಯಣ್ನ ತಪ್ಕೊಳ್ತಿರ್ತಾರೆ. ನಿನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ತುಂಬಾ ಖುಷಿ ಆಗತ್ತಮ್ಮ ಅಂತ ರಾಮ್ ನಾರಾಯಣ್ ಭೂಮಿ ಹತ್ರ ಹೋಗಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಖುಷಿ ಆಗತ್ತೆ. ಆದ್ರೆ ಅಪ್ಪು, ಅಂಜು, ದೇವಯಾನಿ ಮಾತ್ರ ಶಾಕ್ ಅಲ್ಲೇ ನೋಡ್ತಿರ್ತಾರೆ. ಏನೋ ಅಪ್ಪ ಕೂಡ ಇವಳನ್ನ ಮನೆ ಸೊಸೆ ಅಂತ ಒಪ್ಕೊಂಡ್ಬಿಟ್ರಲ್ಲ ಅಂತ. ಆಗ ಭೂಮಿ ಖುಷಿಲಿ ರಾಮ್ ನಾರಾಯಣ್ನ ತಪ್ಕೊಳ್ತಾಳೆ. ಆಗ ಎಲ್ರು ಸೇರಿ ಮನೆ ಒಳಗಡೆ ಹೋಗ್ತಾರೆ. ಸಂಗೀತ ಅವರು ಅಳ್ತಾ ಅಳ್ತಾ, ನೋಡ್ರಿ, ಈ ಹಿಂದೆ ರಾಣನ್ ವಿಚಾರವಾಗಿ ನೀವು ಪ್ರಾಣ ಕಳ್ಕೊಳಕ್ ಹೋಗಿದ್ರಿ. ಈ ಸಲಿ ದುಡ್ಕಿ ಆ ರೀತಿ ನಿರ್ಧಾರ ಮಾಡ್ಬೇಡಿ, ನಿಮ್ ಕೈ ಮುಗಿತೀನ್ರಿ ಅಂತ ಹೇಳ್ತಾ ನಿಮ್ ಕಾಲ್ ಬೇಕಾದ್ರೆ ಹಿಡ್ಕೋತೀನಿ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಸಂಗೀತ, ನೋಡು ಸಂಗೀತ, ನನ್ ಮಕ್ಳು, ನನ್ ಕುಟುಂಬ ನನ್ಗೆ ಅಗಾಧ ಶಕ್ತಿಯಾಗಿ ನಿಂತಾಗ ಇಂಥ ಯೋಚನೆ ಮಾಡೋದನ್ನ ನಾನ್ ಅವತ್ತೇ ಬಿಟ್ಬಿಟ್ಟಿದೀನಿ ಅಂತ ರಾಮ್ ನಾರಾಯಣ್ ಹೇಳ್ಬೇಕಾದ್ರೆ, ಮಾವ, ನೀವ್ ಅದ್ರ ಬಗ್ಗೆ ಯೋಚನೆ ಮಾಡೋ ಹಾಗೂ ಇಲ್ಲ. ನೋಡಿ, ಯಾರೋ ಏನೋ ಹೇಳ್ತಾರೆ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ನೀವೇನು ಅಂತ ನಿಮ್ಮನ್ನ ನಮ್ದವ್ರಿಗೆ ಎಲ್ರಿಗೂ ಗೊತ್ತು. ಹಾಗೆ ನೀವು ಪ್ರೂವ್ ಮಾಡೋ ಅವಶ್ಯಕತೆನೂ ಇಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ, ಥ್ಯಾಂಕ್ ಯು ಭೂಮಿ. ನೀನು ಆ ಮೀಡಿಯಾದವ್ರ ಮುಂದೆ ಖಡಕ್ ಆಗಿ ಮಾತಾಡ್ಬೇಕಾದ್ರೆ ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟೆ. ನಾನ್ ತಪ್ಪು ಮಾಡಿಲ್ಲ ಅನ್ನೋದು ನನ್ಗೆ ಚೆನ್ನಾಗ್ ಗೊತ್ತು. ಅಷ್ಟೇ ಅಲ್ಲ, ನನ್ ಜನಕ್ಕೆ, ನನ್ ಕುಟುಂಬಕ್ಕೆ ಅರ್ಥ ಆದ್ರೆ ಸಾಕು. ಜೊತೆಗೆ ಅಜಿತ್, ಶ್ರವಣ್ ತಪ್ಪು ಮಾಡ್ದವ್ರು ಯಾರು ಅಂತ ಕಂಡು ಹಿಡ್ದು ಕಾನೂನ್ಗೆ ಒಪ್ಪಿಸ್ತೀರಾ ಅಂತ ಇಬ್ರನ್ನು ನಂಬಿದೀನಿ ಅಂತ ರಾಮ್ ನಾರಾಯಣ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ದೇವಯಾನಿಗೆ ಭಯ ಶುರುವಾಗತ್ತೆ. ಖಂಡಿತ ಅಪ್ಪ, ಒಬ್ಬ ಪೊಲೀಸ್ ಆಫೀಸರ್ ಆಗಿ, ಒಬ್ಬ ಮಗನಾಗಿ ನಿಮ್ಗೆ ಅವಮಾನ ಮಾಡಿದ್ದಕ್ಕಿಂತ ನಿಮ್ಮನ್ನ ತಲೆ ತಗ್ಸಿರೋದಕ್ಕೆ ನಾನು ಯಾರನ್ನು ಸುಮ್ನೆ ಬಿಡೋದಿಲ್ಲ. ಅವ್ರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗೋ ರೀತಿ ನಾನ್ ನೋಡ್ಕೋತೀನಿ. ಅದು ನನ್ ಕರ್ತವ್ಯ. ಅದನ್ನ ಯಾರೇ ಮಾಡಿದ್ರು ನಾನು ಅವ್ರನ್ನ ಬಿಡೋದಿಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ ಏನ್ ಮಾಡೋದು ಅಂತ ದೇವಯಾನಿ ಯೋಚನೆ ಮಾಡ್ತಿರ್ತಾಳೆ. ರಾಮಣ್ಣ, ನೀವೇನು ಚಿಂತೆ ಮಾಡ್ಬೇಡಿ. ಮನೇಲಿ ಇಬ್ಬಿಬ್ರು ಖಡಕ್ ಪೊಲೀಸ್ ಆಫೀಸರ್ಗಳಿದ್ದಾರೆ. ಅಷ್ಟೇ ಅಲ್ಲ, ಈ ಮನೆ ಮಗ ಪ್ರತಿಭಾವಂತ, ಪ್ರಭಾವಂತ ಲಾಯರ್ ಸತ್ಯ, ನಾನು ಕೂಡ ಇದ್ದೀನಿ. ನಿಮ್ ಈ ಪರಿಸ್ಥಿತಿಗೆ ಕಾರಣ ಆಗಿರೋರ್ಗೆ ಘೋರ, ಅತಿ ಘೋರ ಶಿಕ್ಷೆನ ನಾನ್ ಕೊಡಿಸ್ತೀನಿ. ನೋಡ್ತಾ ಇರಿ, ನೀವ್ ಧೈರ್ಯವಾಗಿರಿ ಅಂತ ಸತ್ಯಣ್ಣ ಹೇಳ್ತಿರ್ತಾರೆ. ಭಾವ, ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋರು ಅದ್ ಯಾರೇ ಆಗಿರ್ಬೋದು, ಅವ್ರನ್ನ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ ಅಂತ ಶ್ರವಣ್ ಹೇಳ್ಬೇಕಾದ್ರೆ ಅಂಜು ದೇವಯಾನಿ ಮುಖನ ನೋಡ್ತಿರ್ತಾಳೆ. ಅಜಿತ್, ಮೊದ್ಲು ಅವ್ರು ಯಾರು ಅನ್ನೋದನ್ನ ಕಂಡ್ಹಿಡಿ. ಅವ್ರನ್ನ ಅರೆಸ್ಟ್ ಮಾಡಿ ಸರಿಯಾಗಿ ಕ್ಲಾಸ್ ತಗೋ. ಇನ್ನೊಂದ್ಸಲಿ ನಮ್ಮ ಅಪ್ಪನ್ ಸುದ್ದಿಗೆ ಅವ್ರು ಬರ್ಬಾರ್ದು ಅಂತ ಅಪ್ಪು ರೇಗಾಡ್ತಿರ್ತಾಳೆ. ಅಪ್ಪು, ಸಮಾಧಾನ ಮಾಡ್ಕೊ, ನಾನ್ ಇವಾಗ ಬಂದಾಯ್ತಲ್ಲ ಅಂತ ರಾಮ್ ನಾರಾಯಣ್ ಹೇಳ್ಬೇಕಾದ್ರೆ, ಇಲ್ಲ ಅಪ್ಪ, ನಿಮ್ಮನ್ನ ಈ ಸ್ಥಿತಿಲಿ ನೋಡೋದಕ್ಕಾಗೋದಿಲ್ಲ. ನಿಮ್ಗೆ ಒಂಚೂರ್ ನೋವಾದ್ರೂ ನನ್ನಿಂದ ತಡ್ಕೊಳೋದಕ್ಕಾಗೋದಿಲ್ಲ. ನೋಡಿ, ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಪ್ಪ, ಅದೇ ನಮ್ಮೆಲ್ರೂ ಆಸೆ ಅಂತ ಅಪ್ಪು ಹೇಳ್ಬೇಕಾದ್ರೆ, ಪಾಪ್ಸಿ, ಅಕ್ಕ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳಂತೆ. ಇದೇ ಒಂದು ಒಳ್ಳೆ ಆಪರ್ಚುನಿಟಿ. ಮೊದ್ಲು ಇವಳನ್ನ ಇವಳ ಗಂಡನ್ ಜೊತೆ ಹನಿಮೂನ್ಗ್ ಹೋಗೋದಿಕ್ ಕೇಳಿ ಅಂತ ನಚ್ಚಿ ಹೇಳ್ಬೇಕಾದ್ರೆ ಮನೆಯವ್ರೆಲ್ರೂ ನಗ್ತಿರ್ತಾರೆ. ಸುಮ್ನೆ ನಿಂತ್ಕೊಳ, ನೋಡಪ್ಪ ಅವನನ್ನ ಅಂತ ಅಪ್ಪು ಹೇಳ್ತಿರ್ತಾಳೆ. ನಚ್ಚಿ, ಕರೆಕ್ಟಾಗಿ ಹೇಳಿದ್ಯಾ, ದಿಸ್ ಇಸ್ ಒನ್ ಆಫ್ ಅಮೇಸಿಂಗ್ ಐಡಿಯಾ. ಅಪ್ಪು, ಅಜಿತ್ ಮತ್ತೆ ಭೂಮಿ ಹನಿಮೂನ್ಗೆ ಅಂತ ಹೋಗಿದ್ರಲ್ಲ, ನೀನು ಮತ್ತೆ ನಿನ್ ಗಂಡ ಅಲ್ಲಿಗೆ ಹೋಗ್ಬಿಡಿ ಅಂತ ಅಂಜುನು ಹೇಳ್ತಾಳೆ. ಹಾ, ನೋಡು, ನಿಂದೆ ಮದ್ವೆ ಆಗ್ತಿರೋದು, ನೀನ್ ರೆಡಿ ಆಗು ಅಂತ ಅಪ್ಪು ಹೇಳ್ಬೇಕಾದ್ರೆ, ಅಯ್ಯೋ, ನಮ್ ತರ ದೇವಸ್ಥಾನ ಜಾಗ ಎಲ್ಲ ಅಂಜನಿಗೆ ಸೂಟ್ ಆಗೋದಿಲ್ಲ ಅಲ್ವಾ ಸಾಹೇಬ್ರೆ, ಅವ್ರನ್ನ ಎಲ್ಲಾದ್ರೂ ದೂರ ಕಳಿಸ್ಬಿಡೋಣ ಅಂತ ಭೂಮಿ ಹೇಳ್ಬೇಕಾದ್ರೆ, ಹಾ ಭೂಮಿ, ದೂರನೇ ಕಳಿಸ್ಬಿಡೋಣ ಅಂತ ಅಜಿತ್ ಹೇಳ್ತಿರ್ತಾನೆ. ಓಕೆ ಅದ್ಕೆ, ಇದು ನನ್ನ ಜವಾಬ್ದಾರಿ ಅಂತ ನಚ್ಚಿ ಹೇಳ್ಬೇಕಾದ್ರೆ, ಸದ್ಯ ರಾಮಣ್ಣ ಸೇಫ್ ಆಗಿ ಮನೆಗ್ ಬಂದ್ರಲ್ಲ, ದೇವ್ರ ದೊಡ್ಡೋನು, ಅಷ್ಟೇ ಸಾಕ್ ನಮ್ಗೆ. ಭಾವ, ಆಗ್ಲೇ ಶಾರದಕ್ಕನ್ ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ, ಏನಾಯ್ತು ಅಂತ ದೇವಯಾನಿ ಕೇಳ್ದಾಗ, ಯಾಕೋ ಗೊತ್ತಿಲ್ಲ, ಅವಳು ಕಳೆದೋಗಿ 20 ವರ್ಷದ ಮೇಲಾದ್ರೂ ಹುಡುಕಾಟ ಮಾತ್ರ ಇನ್ನೂ ನಿಂತಿಲ್ಲ. ನಿನ್ನೆ ರಾತ್ರಿನೇ ಪೊಲೀಸರು ಕಿಡ್ನಾಪ್ ಮಾಡಿರೋರಲ್ಲಿ ಒಬ್ಬನ್ನ ಅರೆಸ್ಟ್ ಮಾಡಿದ್ದಾರೆ. ಶಾರದನ್ ಫೋಟೋನ ತೋರಿಸ್ತಿದ್ದಂಗೆ ಅವನೇ ಒಪ್ಕೊಂಡ್ಬಿಟ್ಟ, ಹೌದು, ನಾನು ಇವ್ರನ್ನೇ ಕಿಡ್ನಾಪ್ ಮಾಡಿದ್ದು ಅಂತ ಶ್ರವಣ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ದೇವಯಾನಿಗೆ ಶಾಕ್ ಆಗತ್ತೆ. ಮಾವ, ಬೇರೆ ಏನಾದ್ರೂ ಲೀಡ್ ಸಿಕ್ತಾ? ಅಂದ್ರೆ ಆ ಕಿಡ್ನಾಪರ್ಸ್ ಮೋಟಿವ್ ಏನು, ಅವ್ರ ನೆಟ್ವರ್ಕ್ ಏನು, ಟ್ರ್ಯಾಪ್ ಏನಾದ್ರೂ ಮಾಡಕ್ಕಾಯ್ತಾ ಅಂತ ಅಜಿತ್ ಕೇಳ್ಬೇಕಾದ್ರೆ, ಇಲ್ಲ ಕಣೋ ಅಜಿತ, ಬಟ್ ಯಾರೋ ದುಡ್ಡು ಕೊಟ್ಟು ಶಾರದಿನ ಕಿಡ್ನಾಪ್ ಮಾಡಿಸಿದ್ರಂತೆ. ಅದ್ ಯಾರು ಅಂತ ಮಾತ್ರ ಇನ್ನೂ ಗೊತ್ತಾಗಿಲ್ಲ ಅಂತ ಶ್ರವಣ್ ಹೇಳ್ತಾನೆ. ಅಲ್ಲ ಕಣೋ ಶ್ರವಣ, ದುಡ್ಡಿಗೋಸ್ಕರ ಕಿಡ್ನಾಪ್ ಮಾಡಿದಾರೆ ಅಂದ್ರೆ ಅವ್ರ ಉದ್ದೇಶ ಏನಿರ್ಬೋದು ಅಂತ ಸಂಗೀತ್ ಅವ್ರು ಕೇಳ್ಬೇಕಾದ್ರೆ,
ಕರೆಕ್ಟ್ ಆಗಿ ಹಿಂಗೆ ಅಂತ ಹೇಳಕ್ಕಾಗಲ್ಲ ಅಕ್ಕ. ಇನ್ವೆಸ್ಟಿಗೇಷನ್ ಆದ್ಮೇಲೆ ನಮಗೂ ಒಂದ್ ಕ್ಲಾರಿಟಿ ಸಿಗುತ್ತೆ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಅಲ್ಲ ಅವರು ದುಡ್ಡು ಕೊಟ್ಟು ಕಿಡ್ನಾಪ್ ಮಾಡ್ಸಿದಾರೆ ಅಂತ ಅಂದ್ರೆ ಯಾವ ಕೆಲ್ಸಕ್ಕೂ ಹೇಸಲ್ಲ ಅಂತ ಅನ್ಸ್ತಿದೆ. ಆದ್ರೆ ಒಂದು ಯೋಚನೆ ಏನಂದ್ರೆ, ಶಾರದಮ್ಮ ಅವರು ಇಷ್ಟು ದಿವಸ ದೇವಸ್ಥಾನದಲ್ಲಿ ಇದ್ರೂನು ಅವಾಗ ಅವ್ರನ್ನ ಕಿಡ್ನಾಪ್ ಮಾಡ್ದೆ ಈಗ ಮಾಡಿದಾರೆ ಅಂದ್ರೆ ಇದನ್ನ ನಾವು ಯೋಚನೆ ಮಾಡ್ಲೇಬೇಕು ಅಂತ ಸತ್ಯನ ಹೇಳ್ಬೇಕಾದ್ರೆ, ಹಾಗಾದ್ರೆ ನಾವವತ್ತು ಆಶ್ರಮಕ್ಕೆ ಹೋಗಿದ್ ದಿವ್ಸನೇ ಶಾರದಾ ಅತ್ತೆ ಆಶ್ರಮದಲ್ಲಿದ್ರು, ಕರೆಕ್ಟ್ ಅಲ್ವಾ? ಸೊ ಅವ್ರು ನಮ್ ಕಣ್ಗೆ ಕಾಣಿಸ್ಬಾರ್ದು ಅಂತಾನೆ ಅವ್ರನ್ನ ಕಿಡ್ನಾಪ್ ಮಾಡಿದಾರ ಅಂತ ಅಜಿತ್ ಹೇಳ್ಬೇಕಾದ್ರೆ, ಹೇಳೋಕ್ಕಾಗೋದಿಲ್ಲ ಅಜಿತ್, ಇದ್ರೂ ಇರ್ಬೋದು. ನೀವು ಕಳಸದಿಂದ ಬಂದ್ರಲ್ಲ, ಅವತ್ ರಾತ್ರಿನೇ ಶಾರದಾ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾಳೆ. ಲೋಕಲ್ ಪೊಲೀಸ್ ಹೇಳೋದ್ ನೋಡಿದ್ರೆ ಶಾರದಾ ಯಾವ್ದೋ ಬಸ್ ಹಿಡ್ಕೊಂಡು ಎಲ್ಲ ಹೊಟ್ಟೋಗಿರ್ಬೋದು ಅಂತ. ನನ್ಗೂ ಕೂಡ ಅದೇ ಅನುಮಾನ. ಕಿಡ್ನಾಪರ್ಸ್ ಇಂದ ತಪ್ಪಿಸ್ಕೊಂಡು ಭಯ ಪಟ್ಕೊಂಡು ಯಾವ್ದೋ ಬಸ್ ಹತ್ಕೊಂಡು ಎಲ್ಲೋ ಹೋಗ್ಬಿಟ್ಟಿರ್ಬೋದೇನೋ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಒಟ್ನಲ್ಲಿ ಆ ಕಿಡ್ನಾಪರ್ ಕಡೆಯಿಂದ ಅವಳು ತಪ್ಪಿಸ್ಕೊಂಡ್ಲಲ್ಲ, ಆ ದೇವ್ರೇ ನಮ್ ಹತ್ರ ಅವಳನ್ನ ತಂದು ಸೇರಿಸ್ಬೇಕು ಅಂತ ಅಜ್ಜಿ ಕೇಳ್ಕೊತಿರ್ತಾರೆ ದೇವ್ರತ್ರ. ಅಮ್ಮ ಭೂಮಿ, ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವ್ಸ ಶಾರದಾ ಬೇಗ ಮನೆಗ್ ಬರ್ಲಿ ಅಂತ ಹರಕೆ ಕಟ್ಕೊಂಡಿದ್ಯಲ್ಲ ನೀನು. ಈಗ ನೀನೇ ರಾಮ್ ಸುರಕ್ಷಿತವಾಗಿ ಮನೆಗ್ ಬಂದಿದ್ದಕ್ಕೂ, ಶಾರದಾನು ಬೇಗ ಮನೆಗ್ ಬಂದು ತಲುಪ್ಲಿ ಅಂತ ದೇವ್ರಿಗೊಂದು ತುಪ್ಪದ ದೀಪ ಹಚ್ಚಮ್ಮ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಸರಿ ಅಜ್ಜಿ ಅಂತ ಹೇಳಿ ಭೂಮಿ ದೇವ್ರಿಗೆ ದೀಪ ಹಚ್ಚೋದಕ್ಕೆ ಅಂತ ಹೋಗ್ತಾಳೆ. ಈ ಕಡೆ ಭೂಮಿ ಅಮ್ಮನ ನೋಡೋದಕ್ಕೆ ಅಂತ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಮುಂದೆ ಇರೋ ಗಣೇಶನ್ ವಿಗ್ರಹದ ಹತ್ರ ಕುತ್ಕೊಂಡು, ಅಪ್ಪ ಗಣೇಶ, ಇವತ್ತು ನಾನು ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಸಾಹೇಬ್ರು ತಮ್ಮ ಪ್ರೀತಿನ ನನ್ನ ಹತ್ರ ಹೇಳಿದ್ಮೇಲೆ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಾಹೇಬ್ರನ್ನ ನಾನ್ ಮದ್ವೆ ಆದ್ರೂ ನಾನು ಅವ್ರಿಗೆ ತಕ್ಕನಾಗಿರೋ ಹೆಂಡತಿ ಆಗಿರ್ತೀನ? ಏನ್ ಮಾಡ್ಲಿ ಗಣೇಶ, ನನ್ನಿಂದ ಸಾಹೇಬ್ರನ್ನ ಕಳ್ಕೊಂಡು ಜೀವನ ಮಾಡೋದಕ್ಕೂ ಆಗೋದಿಲ್ಲ. ಇದಕ್ಕೆಲ್ಲ ನೀನೇ ಉತ್ತರ ಕೊಡ್ಬೇಕು. ಹಾಗೆ ನನ್ಗೊಂದು ಸೂಚನೆ ಕೊಡಪ್ಪ ಅಂತ ಭೂಮಿ ಕೇಳ್ಬೇಕಾದ್ರೆ, ಗಣೇಶ ಬಲಗಡೆಯಿಂದ ಭೂಮಿಗೆ ಹೂವನ್ನ ಕೊಡ್ತಾನೆ. ಅಲ್ಲಿಗೆ ಅಜಿತ್ ಪ್ರೀತಿನ ಒಪ್ಕೋ ಅಂತ ಆ ಗಣಪತಿನೇ ಭೂಮಿಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಇದನ್ನ ಭೂಮಿ ಅರ್ಥ ಮಾಡ್ಕೊಂಡು ಅಜಿತ್ ಜೊತೆ ಜೀವನನ ಶುರು ಮಾಡ್ತಾಳ, ಅಥವಾ ಅಷ್ಟರಲ್ಲಿ ಅವಳ ಮನ್ಸು ಬೇರೆ ರೀತಿ ಚೇಂಜ್ ಆಗತ್ತಾ? ಅಜಿತ್ ಭೂಮಿ ಇಬ್ರು ಒಂದಾಗಿ ಜೀವನ ಶುರು ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಅವ್ರ ಮದ್ವೆ ಅಗ್ರಿಮೆಂಟ್ ಏನಾದ್ರೂ ಮನೆಯವ್ರ ಕೈಗೆ ಸಿಕ್ಕೊಳತ್ತಾ? ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.